ಮುಳಬಾಗಿಲು ತಾಲೂಕಿನ ದುಗ್ಗಸಂದ್ರ ಹೋಬಳಿಯ ಅರಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ. ಕುಡಿಯುವ ನೀರು ಕೊಡುವಂತೆ ಸರ್ಕಾರಕ್ಕೆ ಆಗ್ರಹ. ರಾಜ್ಯದಾದ್ಯಂತ ಅನಾವೃಷ್ಟಿಯಿಂದ ಬರದ ಛಾಯೆ ಆವರಿಸಿದೆ. ಇನ್ನು ಬಿಸಿಲಿನ ನಾಡು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದುಗ್ಗಸಂದ್ರ ಹೋಬಳಿಯ ಅರಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಜನರು ಸೇರಿದಂತೆ ಪಶು ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇನ್ನು ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸುವಂತೆ ಮನವಿ ಮಾಡಿದರು. ಮುಳಬಾಗಿಲು ತಾಲೂಕು ಅರಳಿ ಗ್ರಾಮದ ಮಣಿಕಂಡಗೌಡ ಅಂತ ಮಾತಾಡ್ತಾ ಇದ್ದೀನಿ. ಈ ದುಗ್ಗಸಂದ್ರ ಹೋಬಳಿಯಲ್ಲಿ ವಿಪರೀತವಾಗಿ ಬರ ಬಂದಿದೆ. ಕೆರೆ ಕುಂಟೆಯಲ್ಲಿ ನೀರಿಲ್ಲ, ಬೋರ್ವೆಲ್ಸ್ ಎಲ್ಲ ನಿಲ್ತೋಗಿದ್ದಾವೆ. ಎಲ್ಲಿ ನೋಡಿದ್ರು ಜಾನುವಾರುಗಳಿಗೆ, ಕುರಿಗಳಿಗೆ ಎಲ್ಲಿ ನೀರು ಸಿಗದಿರೋ ಪದಾರ್ಥ ಬೆಳೆ ಮಾಡೋಣ ಅಂದ್ರೆ ನೀರು ನಿಲ್ತೋಗಿದ್ದಾವೆ. ಬೆಳೆ ಮಾಡೋಕ್ಕಿಲ್ಲ. ಇನ್ನೆರಡು ದಿನ ಹೋದ್ರೆ ಕುಡಿಯೋಕೆ ನೀರು ಸಿಗೋದಿಲ್ಲ. ಏನೇ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಕುಡಿಯೋಕೆ ನೀರನ್ನ ಬೇಗ ತಲುಪಿಸಿ ಅಂತ. ಎಲ್ಲಿ ಮಧ್ಯಾಹ್ನ ಹಸುಗಳು ಮೇಯ್ಸಕ್ಕೆ ಹೋಗೋದ್ರೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಮನವಿ ಮಾಡಿ ಬೇಗನೆ ನಮ್ಮ ಕುಡಿಯೋಕ್ಕನ ನೀರು ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ. ಆದರೆ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಎಲ್ಲ MLC ನನಗೆ ಮಿನಿಸ್ಟ್ರಿ ಬೇಕು, ನನಗೆ ಅದು ಪದವಿ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಇಲ್ಲಿ ಬರ ಅಂತ ಒಂದು ಇದು ಕೂಡ ಅಲ್ಲಿ ವಿಧಾನಸೌಧದಲ್ಲಿ ಕೇಳ್ತಾ ಇಲ್ಲ. ನನ್ನ ಮಿನಿಸ್ಟ್ರಿ ಕೊಡಿಲ್ಲ, ಸ್ಟ್ರೈಕ್ ಮಾಡ್ತಾರೆ. ರೈತರು ಬಡತನ ಆಗ್ತಾ ಇದ್ದಾರೆ. ರೈತರಿಗೆ ನೀರಿಲ್ಲ ಅಂತ ಯಾರು ಹೋರಾಟನೇ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಮನವಿ ಮಾಡಬೇಕು ಅಂತ DK ಶಿವಕುಮಾರ್ನ ಕೇಳ್ಕೊತಾ ಇದ್ದೀನಿ.